ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಗ್ತಿದೆ ನಿಂಗೆ? ನೋವಾಗ್ತಿದ್ಯಾ? ತಾತ ಯಾಕೆ ಆ ಥರ ಮಾಡಿದ್ರು ಗೊತ್ತಿಲ್ಲ ಪುಟ್ಟ. ನಿಂಗೆ ಆಯಿಂಟ್ಮೆಂಟ್ ಹಚ್ಲಾ? ನಿನಗೆ ಅಷ್ಟೊಂದು ಭಯ ಆದರೆ ನಿನ್ನ ತಾತನ ಹತ್ರ ಹೋಗಬೇಡ. ಆದರೆ ಅವ್ರು ತುಂಬ ಒಳ್ಳೆಯವರು ಕಣೆ. ಅವ್ರು ಗೊತ್ತಿಲ್ಲದೆ ಆ ಥರ ಮಾಡಿರ್ತಾರೆ. ನಾನಂತೂ ನಿನ್ನನ್ನು ಒಬ್ಬಳೇ ಬಿಡಲ್ಲ ಪುಟ್ಟ. ನನಗೆ ಯಾಕೋ ಎಲ್ಲೂ ಸೇಫ್ಟಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಆಯ್ತಾ? ತಪ್ಪು ಮಾಡಿಬಿಟ್ಟೆ ಕಣಮ್ಮ, ತಪ್ಪು ಮಾಡಿಬಿಟ್ಟೆ. ನೋಡು ಅವಳು ಎಷ್ಟು ಸಂಕಟ ಪಡ್ತಾ ಇದ್ದಾಳೆ. ನಾನು ಸ್ವಲ್ಪ ನಾಜೂಕಾಗಿ ನಡ್ಕೋಬೇಕಾಗಿತ್ತು. ನನ್ನ ದೃಷ್ಟಿನಲ್ಲಿ ಅದು ಜೀವ ಇಲ್ಲದೆ ಇರೋ ಗೊಂಬೆ, ಆದರೆ ಸೀತಾ ದೃಷ್ಟಿನಲ್ಲಿ ಅದವಳು ಮಗಳು. ತನ್ನ ಮಗುಗೆ ತಾತ ನೋವು ಮಾಡುದು ಅಂತ ಎಷ್ಟು ಸಂಕಟ ಪಡ್ತಾ ಇದ್ದಾಳೆ ನೋಡು. ಮಾವಯ್ಯ, ನೀವ್ಯಾಕೆ ನೊಂದ್ಕೋತಾ ಇದ್ದೀರಾ? ನನ್ನಿಂದಲೇ ಸೀತಾಗ ನೋವು ಆಯ್ತಲ್ಲಮ್ಮ. ಇಲ್ಲ ಮಾವಯ್ಯ, ಹೀಗೆಲ್ಲ ಆಗೋದಕ್ಕೆ ಕಾರಣ ಅವಳ ಪರಿಸ್ಥಿತಿ. ಅವಳು ಹುಷಾರಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ನೀವೇ ಹೇಳಿ. ಅವಳ ಮಾನಸಿಕ ಆರೋಗ್ಯ ಎಷ್ಟು ಹದಗೆಟ್ಟಿದೆ ನೋಡಿ. ಅವಳಿಗೆ ಆ ಗೊಂಬೆ ಬಿಟ್ರೆ ಬೇರೆ ಏನೂ ಕಾಣ್ತಾ ಇಲ್ಲ ಮಾವಯ್ಯ. ಮಾವಯ್ಯ, ಅವಳನ್ನ ಹೀಗೆ ಬಿಟ್ರೆ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಭಯ ಆಗ್ತಿದೆ ಮಾವಯ್ಯ. ಇಲ್ಲ ಇಲ್ಲ, ಆ ರೀತಿ ಆಗ್ಬಾರ್ದಮ್ಮ, ಆಗ್ಬಾರ್ದು. ಹಲೋ ಹಲೋ ಭಾರ್ಗವಿ ಮೇಡಮ್, ನೀವು ಫೋನ್ ಮಾಡಿದ್ರೆ ನಾನು ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದೆ. ಏನು ವಿಷಯ ಹೇಳಿ? ಹೌದು, ಕಾಲ್ ಮಾಡಿದ್ದೆ. ನಮ್ಮ ರಾಮ ಅಲ್ಲಿಗೆ ಬಂದಿದ್ನಲ್ಲ, ಏನ್ ವಿಷಯವಾಗಿ ಅಂತ ತಿಳ್ಕೊಬೋದಾ? ಅದೇ ಸಿಹಿ ಥರ ಯಾವ್ದಾದ್ರು ಸ್ಕೂಲ್ನಲ್ಲಿ ಮಗು ಇದೆಯಾ ಅಂತ ಹುಡುಕೊಂಡು. ವಾಟ್? ಸಿಹಿ ತರದ ಮಗುನ? ಮೊನ್ನೆ ಸ್ಕೂಲ್ ಡೇನಲ್ಲಿ ಸಿಹಿ ಥರದ್ದೇ ಮಗು ನೋಡ್ದಂಗೆ ಆಯ್ತು. ಆದ್ರೆ ಆ ತರದ ಮಗು ಸ್ಕೂಲಲ್ಲಿ ಇದೆಯಾ? ಸಿಹಿ ಥರ ಮಗು ನಮ್ಮ ಸ್ಕೂಲ್ನಲ್ಲಿ ಯಾರು ಇಲ್ಲ ಮೇಡಮ್. ಅವ್ರಿಗೆ ಯಾವ ಮಗು ನೋಡಿದ್ರು ಸಿಹಿ ಥರನೇ ಕಾಣಿಸುತ್ತೆ. ಅವ್ರ ಪರಿಸ್ಥಿತಿ ನೋಡಿ ನನಗೆ ತುಂಬ ಬೇಜಾರಾಯಿತು. ಓಕೆ, ಥ್ಯಾಂಕ್ ಯು. ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದೆ. ಓಕೆಮ್ಮ, ಥ್ಯಾಂಕ್ ಯು. ಓ, ಸಿಹಿ ತರ ಮಗುನ ಹುಡುಕೊಂಡು ಸ್ಕೂಲ್ಗೆ ಹೋಗಿದ್ರಾ? ಇದಕ್ಕೆ ನೀನು ಅಶೋಕ ನನ್ನ ಹತ್ರ ವಿಷಯನ ಮುಚ್ಚಿಟ್ಟೆ. ವಾಟ್ ನಾನ್ಸೆನ್ಸ್! ಸಿಹಿ ತರ ಇನ್ನೊಂದು ಮಗುನ ಅದನ್ನ ಹುಡುಕೊಂಡು ನೀ ಹಿಂದೆ ಹೋಗಿದ್ಯಾ ರಾಮ? ದಡ್ಡ, ನಿನ್ನ ಹೆಂಡತಿಗೆ ಮಾತ್ರ ತಲೆ ಕೆಟ್ಟಿದೆ ಅಂತ ಅನ್ಕೊಂಡೆ. ಬರ್ತಾ ಬರ್ತಾ ನಿನಗೂ ತಲೆ ಕೆಡ್ತಿರೋ ಹಾಗಿದೆ. ಸಾರಿ ತಾತ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಯಾಕಮ್ಮ ಕ್ಷಮೆ ಕೇಳ್ತಿದ್ದೀಯ? ನಾನೇ ನಿಮ್ಮಲ್ಲಿ ರೇಗ್ಬಿಟ್ಟೆ.
ಸ್ವಲ್ಪ ತಾಳ್ಮೆಯಿಂದ ನಾನು ಮಾತಾಡಬೇಕಿತ್ತು ತಾತ. ನೀವು ಸಿಹಿನ ತಮಾಷೆಯಾಗಿ ಆ ಥರ ಇಟ್ಕೊಂಡಿರ್ಬೋದು, ನಾನೇ ಏನೋ ಅಂದ್ಕೊಂಡು ಬೈದ್ಬಿಟ್ಟೆ. ಪ್ಲೀಸ್ ತಾತ, ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಇರಲಿ ಬಿಡಮ್ಮ, ನಾನು ಅದನ್ನೆಲ್ಲ ಮರ್ತಾಯ್ತು. ಇಲ್ಲ ತಾತ, ನನಗೆ ಸಿಟ್ಟಲ್ಲಿ ನಾನು ನಿಮ್ಮ ಮೇಲೆ ರೇಗ್ಬಿಟ್ಟೆ, ನಿಮಗೆ ಅವಮಾನ ಮಾಡಿಬಿಟ್ಟೆ. ನನಗೆ ಒಂಥರ ಗಿಲ್ಟ್ ಕಾಡ್ತಾ ಇದೆ. ಅಯ್ಯೋ, ಹಾಗೆಲ್ಲ ಅನ್ಕೋಬೇಡಮ್ಮ. ಅದೇನೋ ಗೊತ್ತಿಲ್ಲ ತಾತ, ಇತ್ತೀಚೆಗೆ ನನ್ನ ಸಿಹಿ ವಿಷಯದಲ್ಲಿ ತುಂಬ ಪೊಸೆಸಿವ್ ಆಗ್ತಾ ಇದ್ದೀನಿ. ಅದರಿಂದ ಈ ಮನೇಲಿ ಏನೇನೋ ಗಲಾಟೆ ಆಗ್ತಿದೆ ಅಂತ ನನಗೆ ಗೊತ್ತು. ನಿಮಗೆ ಅದೆಲ್ಲದ್ರಿಂದ ನೋವಾಗ್ತಿರ್ಬೋದು ಅಂತ ನನ್ಗೆ ಅನ್ನಿಸ್ತಾ ಇದೆ. ನನ್ನಿಂದ ಈ ಮನೇಲಿ ನೆಮ್ಮದಿ ಇಲ್ವೇನೋ, ಅದರಿಂದ ನೀವು ಚಿಂತೆ ಮಾಡೋ ಥರ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ ತಾತ. ಚೇ ಹಾಗೆಲ್ಲ ಏನು ಆಗ್ತಾ ಇಲ್ಲಮ್ಮ. ನಿನ್ನಿಂದ ಏನು ತಪ್ಪಾಗಿಲ್ಲಮ್ಮ. ನೀನು ಆ ಚಿಂತೆ ಮಾಡೋದು ಬಿಟ್ಬಿಡು. ಭಗವಂತ, ಈ ಮಗು ಎಷ್ಟೊಂದು ಕಷ್ಟಪಡ್ತಾ ಇದೆ. ಇವಳ ನೋವಿಗೆ ಏನಾದರೂ ಒಂದು ಪರಿಹಾರ ಕೊಡಪ್ಪ. ನಂಗೆ ಇವಳು ಸಂಕಟ ನೋಡಕ್ಕಾಗ್ತಾ ಇಲ್ಲ. ಪ್ಲೀಸ್ ತಾತ, ಸಾರಿ. ಅಯ್ಯೋ, ಎಷ್ಟು ಸಲ ಅಂತ ಸಾರಿ ಕೇಳ್ತೀಯಮ್ಮ? ಹೇಳದ್ನಲ್ಲ, ನಾನೇನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಅಂತ. ನಾನು ಕೂಡ ಮಗು ಜೊತೆ ನಾಜೂಕಾಗಿ ನಡ್ಕೋಬೇಕಾಗಿತ್ತು. ನನ್ನಿಂದನೂ ತಪ್ಪಾಗ್ಬಿಟ್ಟಿದೆಯಮ್ಮ. ಇನ್ಮೇಲೆ ಹಾಗಾಗೋಲ್ಲ ಕಣಮ್ಮ. ನೀನು ನಿಶ್ಚಿಂತೆ ಆಗಿರಮ್ಮ. ಸರಿ ತಾತ, ನೀವು ಕಾಫಿ ಕುಡೀರಿ. ನಾನು ಮಾಡೋ ಕಾಫಿ ನಿಮ್ಗೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಇತ್ತೀಚೆಗೆ ನಾನು ನಿಮಗೆ ಕಾಫಿನೇ ಮಾಡ್ಕೊಡಕ್ಕಾಗ್ಲಿಲ್ಲ, ನೀವು ನನಗೆ ಕೇಳಲೇ ಇಲ್ಲ. ಅಮೃತ ಅಮೃತ ಇದ್ದಾಗಿದೆಯಾ ಕಣಮ್ಮ. ಅಪ್ಪು, ಹೋದ್ ಕೆಲ್ಸ ಏನಾಯ್ತು? ಎಲ್ಲಿ ಸಿಹಿ ಥಿಂಗ್ಸೇ ಕಾಣಿಸ್ತಿಲ್ಲ, ಬರೀ ಕೈಯಲ್ಲಿ ಬಂದಿದ್ದೀರಾ? ಅದು ಚಿಕ್ಕಿ ಸ್ಕೂಲ್ ಟೀಚರ್ ಇವತ್ತು ಸಿಗ್ಲಿಲ್ಲ, ಹೋದ ಕೆಲಸ ಆಗಿಲ್ಲ. ಇನ್ನೊಂದು ದಿವಸ ಹೋಗ್ತೀವಿ. ಇಂಥ ಸಣ್ಣ ಕೆಲ್ಸಕ್ಕೆಲ್ಲ ಡ್ರೈವರ್ನೋ ಕೆಲ್ಸದವ್ರನ್ನೋ ಕಳಿಸ್ಬೋದಾಗಿತ್ತು. ಆಫೀಸ್ ಕೆಲಸ ಬಿಟ್ಟು ನೀವಿಬ್ರು ಯಾಕೆ ಹೋದ್ರಿ? ವೇಸ್ಟ್ ಅಲ್ವಾ ಅಶೋಕ್? ಚಿಕ್ಕಿ, ನಮ್ಮ ಸಿಹಿ ವಿಷಯ ಅಂದಮೇಲೆ ನಾವೇ ಮಾಡ್ಬೇಕಲ್ವಾ? ಯಾರ್ಯಾರನ್ನು ಕಳಿಸಿದ್ರೆ ಚೆನ್ನಾಗಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.